ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿಗೆ ಹೊರಟಿರುವಂತಹ ವಿಚಾರ ಬಂದು ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ಆರ್ ಇಂಗ್ಲಿಷ್ ಅಪ್ರೋಚ್. ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ಆರ್ ಟ್ರೆಡಿಷನಲ್ ಅಪ್ರೋಚ್. ಕಳೆದ ವಿಡಿಯೋದಲ್ಲಿ ನಾವು ಟ್ರೆಡಿಷನಲ್ ಅಪ್ರೋಚ್ ಪ್ರಕಾರ ಅಕೌಂಟ್ಸ್ ನ ಒಟ್ಟು 3 ರೀತಿಯ ಕ್ಲಾಸಿಫಿಕೇಶನ್ಸ್ ಮಾಡ್ತವೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್ ನ ರೂಲ್ಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಡೆಬಿಟ್ ಮತ್ತೆ ಕ್ರೆಡಿಟ್ ನ ರೂಲ್ಸ್ ನ ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬಿಕಾಸ್ ಜನರಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅಂದ್ರೆ ನಮಗೆ ಈ ರೂಲ್ಸ್ ಗಳು ತುಂಬಾ ಮುಖ್ಯವಾಗಿ ಗೊತ್ತಿರಲೇಬೇಕಾಗುತ್ತೆ. ಹಾಗಾಗಿ ಮೊದಲನೇ ಟೈಪ್ ಆಫ್ ಅಕೌಂಟ್ ಯಾವುದು ಅಂತಂದ್ರೆ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ನೋಡ್ತಾ ಹೋದ್ರೆ ಡೆಬಿಟ್ ಮತ್ತೆ ಕ್ರೆಡಿಟ್ ಯಾವ ತರ ಮಾಡಬೇಕು ಅಂತಂದ್ರೆ ಡೆಬಿಟ್ ದ ರಿಸೀವರ್, ಡೆಬಿಟ್ ದ ರಿಸೀವರ್. ಕ್ರೆಡಿಟ್ ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಕ್ರೆಡಿಟ್ ದ ಗಿವರ್. ಓಕೆ, ಪರ್ಸನಲ್ ಅಕೌಂಟ್ ರೂಲ್ಸ್ ಇರುತ್ತೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಪರ್ಸನಲ್ ಅಕೌಂಟ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಪರ್ಸನಲ್ ಅಕೌಂಟ್ ಅಂದ್ರೆ ನೇಮ್ ಆಫ್ ದಿ ಪರ್ಸನ್ಸ್, ವ್ಯಕ್ತಿಗಳ ಹೆಸರು ಬರುತ್ತೆ. ಹಾಗೇನೆ ಇನ್ಸ್ಟಿಟ್ಯೂಷನ್ಸ್ ನೇಮ್ಗಳು, ಕಾಲೇಜ್ ನೇಮ್ಗಳು, ಬ್ಯಾಂಕ್ ನೇಮ್ಗಳು, ಫರ್ಮ್ ನೇಮ್ಗಳು ಅವೆಲ್ಲ ಕೂಡ ಪರ್ಸನಲ್ ಅಕೌಂಟ್ ಅಲ್ಲಿ ಬರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ ಗೂಡ್ಸ್ ಸೋಲ್ಡ್ ಟು ರಾಮು ಅಂತ ಅನ್ಕೊಳ್ಳಿ. ಗೂಡ್ಸ್ ಸೋಲ್ಡ್ ಟು ರಾಮು ರುಪೀಸ್ 10,000. ರಾಮು ಅನ್ನುವಂತಹ ವ್ಯಕ್ತಿಗೆ 10,000 ರೂಪಾಯಿ ಬೆಲೆ ಬಾಳುವಂತ ಗೂಡ್ಸ್ ನ ಏನ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂತ ಅನ್ಕೋಣ. ಓಕೆ, ಸೊ ರಾಮು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಗೂಡ್ಸ್ ನ ರಿಸೀವ್ ಮಾಡ್ತಾ ಇದ್ದಾನೆ. ರಾಮು ಗೂಡ್ಸ್ ನ ರಿಸೀವ್ ಮಾಡ್ತಾ ಇದ್ದಾನೆ. ಪರ್ಸನಲ್ ಅಕೌಂಟ್ ರೂಲ್ಸ್ ಪ್ರಕಾರ ನಾವಿಲ್ಲಿ ರಾಮು ಅಕೌಂಟ್ ನ ಡೆಬಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ರಾಮು ಅಕೌಂಟ್ ನ ಏನು ಡೆಬಿಟ್ ಮಾಡ್ತೀವಿ ಅಂತಂದ್ರೆ ರಾಮು ಅನ್ನುವಂಥದ್ದು ಪರ್ಸನಲ್ ಅಕೌಂಟ್ ಅಲ್ಲಿ ಬರುತ್ತೆ. ನೇಮ್ ಆಫ್ ದಿ ಪರ್ಸನ್ಸ್ ಎಲ್ಲ ಪರ್ಸನಲ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ರಾಮುನ ನಾವು ಡೆಬಿಟ್ ಮಾಡಬೇಕಾಗತ್ತೆ. ಸೊ ಡೆಬಿಟ್ ರೂಲ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ನೋಡೋದಾದ್ರೆ ಪರ್ಸನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ, ಡೆಬಿಟ್ ದ ರಿಸೀವರ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಇದು ಮೊದಲನೇದು ಪರ್ಸನಲ್ ಅಕೌಂಟ್ ಬಗ್ಗೆ. ಎರಡನೇ ನೋಡ್ತಾ ಹೋದ್ರೆ ನಾವು ರಿಯಲ್ ಅಕೌಂಟ್ ಅಂತ ನೋಡ್ತಾ ಹೋಗೋಣ. ರಿಯಲ್ ಅಕೌಂಟ್ ರೂಲ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ಡೆಬಿಟ್ ಅಂಡ್ ಕ್ರೆಡಿಟ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ರಿಯಲ್ ಅಕೌಂಟ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಅಸೆಟ್ಸ್ ಬರುತ್ತೆ, ಪ್ರಾಪರ್ಟೀಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಅಂಡ್ ಮಷಿನರಿ ಇರ್ಬೋದು, ಇವೆಲ್ಲವೂ ಕೂಡ ರಿಯಲ್ ಅಕೌಂಟ್ ಅಲ್ಲಿ ಬರುವಂತದ್ದು. ಡೆಬಿಟ್ ಮತ್ತೆ ಕ್ರೆಡಿಟ್ ರೂಲ್ಸ್ ಯಾವ ರೀತಿ ಅಂತಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ರಿಯಲ್ ಅಕೌಂಟ್ ನ ರೂಲ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾಯ್ತು ನಿಮ್ಗೆ ಅಂತಂದ್ರೆ ಪರ್ಚೇಸ್ ಮಷಿನರಿ ಫಾರ್ ರುಪೀಸ್ 10 lakh ಅಂತ ಅನ್ಕೊಡಿ. ಒಂದು ಫರ್ಮ್ ಇದೆ, ಆ ಫರ್ಮ್ ಒಂದು ಮಷಿನರಿನ ಖರೀದಿ ಮಾಡಿದೆ. ಎಷ್ಟು ಖರೀದಿ ಮಾಡಿದೆ ಅಂತಂದ್ರೆ 10 ಲಕ್ಷ ರೂಪಾಯಿಗೆ ಒಂದು ಮಷಿನರಿನ ಖರೀದಿ ಮಾಡಿದೆ ಅಂತ ಅನ್ಕೊಡಿ. ಓಕೆ, ಸೊ 10 lakh rupees ಬೈ ಮಾಡಿದೆ. ಮಷಿನರಿ ಅನ್ನುವಂಥದ್ದು ಅಸೆಟ್. ಈ ಮಷಿನರಿ ಅಕೌಂಟ್ ನ ನಾವಿಲ್ಲಿ ಡೆಬಿಟ್ ಮಾಡಬೇಕು. ಮಷಿನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀವಿ. ಓಕೆ, ಸೊ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ನಾವು ಅಂತಂದ್ರೆ ನಮಗೆ ರೂಲ್ಸ್ ಗಳು ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಮಷಿನರಿ ಅಕೌಂಟ್ ನ ಏನು ಡೆಬಿಟ್ ಮಾಡಿದೀವಿ ಇಲ್ಲಿ ಅಂತ ನೋಡ್ತಾ ಹೋದ್ರೆ ಮಷಿನರಿ ಅನ್ನೋದು ಅಸೆಟ್. ಅಸೆಟ್ ಎಲ್ಲ ಯಾವ ಅಕೌಂಟ್ಸ್ ಅಲ್ಲಿ ಬರುತ್ತೆ ಅಂತಂದ್ರೆ ರಿಯಲ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಮಷಿನರಿ ನಮ್ಮ ಬಿಸ್ನೆಸ್ ಬರ್ತಾ ಇದೆ, ಸೊ ಹಾಗಾಗಿ ನಾವಿಲ್ಲಿ ಮಷಿನರಿಯನ್ನ ಡೆಬಿಟ್ ಮಾಡಿದೀವಿ. ಇದು ರಿಯಲ್ ಅಕೌಂಟ್ ರೂಲ್ಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೆಕ್ಸ್ಟ್ ಮೂರನೇದು ಬಂದು ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್ ಆ ರೂಲ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೂರನೇ ಟೈಪ್ ಬಂದಿಲ್ಲಿ ನಾಮಿನಲ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. Credit all incomes and gains. ನಾಮಿನಲ್ ಅಕೌಂಟ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಸ್ಯಾಲರಿ ಇರ್ಬೋದು. ಸೊ ಈಗ ಎಂಪ್ಲಾಯೀಸ್ ಗೆ ಒಂದು ಬಿಸ್ನೆಸ್ ಫರ್ಮ್ ಅಂತ ಹೇಳಿದ್ರೆ ಸ್ಯಾಲರಿ ಕೊಡ್ತಾರೆ, ಹಂಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾರೆ, ವೇಜಸ್ ಕೊಡ್ತಾರೆ, ಪರ್ಚೇಸಸ್ ಮಾಡ್ತಾರೆ. ಈ ತರ ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ಗಳು ಒಂದು ಬಿಸ್ನೆಸ್ ಫರ್ಮ್ ಸಂಬಂಧಪಟ್ಟಂತೆ ಆಗ್ತಾ ಇರುತ್ತೆ. ಅಲ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ, ಲಾಸಸ್ ಕೂಡ ಇರುತ್ತೆ. ಅದೇ ತರ ಕಮಿಷನ್ ರಿಸೀವ್ ಮಾಡೋದು, ಡಿವಿಡೆಂಡ್ ರಿಸೀವ್ ಮಾಡೋದು, ಇಂಟ್ರೆಸ್ಟ್ ರಿಸೀವ್ ಮಾಡೋದು, ಈ ತರ ಆದಾಯಗಳು ಕೂಡ ಇರುತ್ತೆ. ಓಕೆ, ಇಲ್ಲಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಇರುತ್ತೆ ನಾವು ಅವುಗಳನ್ನ ಡೆಬಿಟ್ ಮಾಡಬೇಕಾಗುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ ಇನ್ಕಮ್ಸ್ ಅಂಡ್ ಗೇನ್ಸ್ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಲಾಸ್ ಅಂಡ್ ಎಕ್ಸ್ಪೆನ್ಸ್ ನಾವೇನ್ ಮಾಡ್ತೀವಿ, ಡೆಬಿಟ್ ಮಾಡ್ತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್ ಸಮೇತ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಪೇಡ್ ಸ್ಯಾಲರಿ ರುಪೀಸ್ 20,000 ಅಂತ ಅನ್ಕೊಂಬಿಡಿ. ಓಕೆ, ಒಂದು ಬಿಸ್ನೆಸ್ ಫರ್ಮ್ ಏನ್ ಮಾಡಿದೆ, ತನ್ನ ಎಂಪ್ಲಾಯಿಗೆ ಸ್ಯಾಲರಿ ಕೊಟ್ಟಿದೆ.
ಆ ಸ್ಯಾಲರಿ ದುಡ್ಡು ಎಷ್ಟು ಅಂತಂದ್ರೆ 20,000 ಅಂತ ಅನ್ಕೊಳ್ಳಿ. ಓಕೆ, ಸ್ಯಾಲರಿನ ಕೊಟ್ಟಿದೆ. ಸ್ಯಾಲರಿ ಅನ್ನೋದು ಎಕ್ಸ್ಪೆನ್ಸಸ್. ಬಿಸ್ನೆಸ್ ಫಾರ್ಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದ್ರೆ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದ್ರೆ ಸ್ಯಾಲರಿ ಅನ್ನೋದು ಎಕ್ಸ್ಪೆನ್ಸಸ್, ಅದು ಖರ್ಚು ಬಿಸ್ನೆಸ್ಗೆ. ಹಾಗಾಗಿ ನಾವು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅದು ಎಕ್ಸ್ಪೆನ್ಸ್ ಆಗುತ್ತೆ. ಹಂಗಾಗಿ ಸ್ಯಾಲರಿ ಅಕೌಂಟ್ ನಾವೇನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಯಾವ ಒಂದು ಬಿಸ್ನೆಸ್ ಫರ್ಮ್ ಎಂಪ್ಲಾಯ್ಗೆ ಸ್ಯಾಲರಿ ಕೊಡುತ್ತೆ, ಸ್ಯಾಲರಿ ಅನ್ನೋದು ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡ್ತೀವಿ. ಹಂಗೇನೆ ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಕ್ಯಾಶ್ ಎಷ್ಟು ಹೋಗ್ತಿದೆ? 20,000 rupees ಕ್ಯಾಶ್ ಹೋಗ್ತಿದೆ. ಕ್ಯಾಶ್ ಅನ್ನೋದು ಅಸೆಟ್. ಓಕೆ, ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ರಿಯಲ್ ಅಕೌಂಟ್ ಅಲ್ಲಿ ಅಸೆಟ್ಸ್ ಗಳು ಬರ್ತವೆ, ಇಲ್ಲಿ ಕ್ಯಾಶ್ ಬಿಸ್ನೆಸ್ ಇಂದ ಹೋಗ್ತಿದೆ. ಹಂಗಾಗಿ ನಾವು ಕ್ಯಾಶ್ ನ ಏನ್ ಮಾಡ್ಬೇಕಾಗುತ್ತೆ? ಕ್ರೆಡಿಟ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಕೂಡ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ಅಥವಾ ಟ್ರೆಡಿಷನಲ್ ಅಪ್ರೋಚ್ ಪ್ರಕಾರ.